ಫಾರ್ಮ್ ಹೌಸ್ನಲ್ಲಿ ಸಿಕ್ಕ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಿಗಳು ತಲುಪ್ತಾ ಇದ್ದ ಸ್ಥಳ ಯಾವುದು? ಈ ಔಷಧಿಗಳು ಯಾರಿಗೆ ಮಾರಾಟ ಆಗಿವೆ? ಯಾವ ಆಸ್ಪತ್ರೆಗಳಿಗೆ ಹೋಗಿವೆ? ಯಾವ ಮೆಡಿಕಲ್ ಶಾಪ್ಗಳಲ್ಲಿ ಮಾರಾಟವಾಗಿವೆ? ಕ್ಯಾನ್ಸರ್ ರೋಗಿಗಳಿಗೆ ನೀಡಲಾಗಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಆರೋಗ್ಯ ಇಲಾಖೆ ಈಗ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ. ನಕಲಿ ಔಷಧ ದಂಧೆ, ಓರ್ವ ಅರೆಸ್ಟ್, 3 ವಶಕ್ಕೆ. ಕಿಂಗ್ ಪಿನ್ ಪ್ರಶಾಂತ್ಗೆ ಖಾಕಿ ಶೋಧ. ಬೆಂಗಳೂರು ಮೂಲದ ಪ್ರಶಾಂತ್ ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಡೀತಿದ್ದ ನಕಲಿ ಔಷಧ ದಂಧೆಯ ಕಿಂಗ್ ಪಿನ್. ಅಕ್ಕ ಕುಮುದ ಎಂಬುವರ ಹೆಸರಿನಲ್ಲಿ ರಾಮನಗರದ ಫಾರ್ಮ್ ಹೌಸ್ ಅನ್ನ ಲೀಸ್ಗೆ ಪಡೆದಿದ್ದ. ಇದೇ ಫಾರ್ಮ್ ಹೌಸ್ನಲ್ಲೇ ಈ ನಕಲಿ ಔಷಧಿ ತಯಾರಿಕಾ ದಂಧೆಯನ್ನ ನಡೆಸ್ತಿದ್ದ. ಆದರೆ ಸದ್ಯ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಸದ್ಯ ದುಬೈನಲ್ಲಿರುವ ಕಿಂಗ್ ಪಿನ್ ಪ್ರಶಾಂತ್ ಅದಕ್ಕೂ ಮುನ್ನ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸ್ವಂತ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದ. ಈ ಮೆಡಿಕಲ್ ಮೂಲಕ ಅದೆಷ್ಟೋ ರೋಗಿಗಳಿಗೆ ನಕಲಿ ಔಷಧಿ ತಿನ್ನಿಸಿದ್ನೋ ಆ ದೇವರಿಗೆ ಗೊತ್ತು. ಯಾಕಂದ್ರೆ ರಾಮನಗರದ ಫಾರ್ಮ್ ಹೌಸ್ನಿಂದಲೇ ಬೆಂಗಳೂರಿನ ತನ್ನ ಮೆಡಿಕಲ್ಗೆ ನಕಲಿ ಔಷಧಿಗಳನ್ನ ಸಪ್ಲೈ ಮಾಡ್ತಿದ್ದ ಎನ್ನಲಾಗಿದೆ. ಈ ಅಕ್ರಮ ವ್ಯವಹಾರಕ್ಕಾಗಿ ಪ್ರಶಾಂತ್ ತನ್ನ ಬಾಮೈದ ತೇಜಸ್ನನ್ನ ಬಳಸಿಕೊಳ್ತಿದ್ದ. ಇದೀಗ ಪೊಲೀಸರು ಫಾರ್ಮ್ ಹೌಸ್ನಲ್ಲಿದ್ದ ಪ್ರಭುದೇವ್ ಎಂಬಾತನನ್ನ ಬಂಧಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಶಾಂತ್ ಬಾಮೈದ ತೇಜಸ್, ನಕಲಿ ಔಷಧಿ ವಿತರಕ ವೆಂಕಟೇಶ್, ಪ್ರಶಾಂತ್ನ ಸ್ನೇಹಿತ ನವೀನ್ನನ್ನ ವಶಕ್ಕೆ ತೆಗೆದುಕೊಂಡು ಸತ್ಯ ಬಾಯ್ಬಿಡಿಸುತ್ತಿದ್ದಾರೆ. ಸದ್ಯಕ್ಕೆ ನಾವು ಇಲ್ಲಿವರೆಗೂ ಒಬ್ಬನ ಬಂಧನ ಮಾಡಿದ್ದೀವಿ, ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಮೇಯ್ನ್ ಏನು ಇದ್ದಾನೆ ಅವನು ಸದ್ಯಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ, ಫರ್ದರ್ ಪ್ರೊಸೀಜರ್ಸ್ ಮಾಡ್ತೀವಿ. ಹೀಗೆ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಸಿಕ್ಕಿದೆ, ಆರೋಪಿಗಳ ಸುಳಿವು ಸಿಕ್ಕಿದೆ, ಒಬ್ಬ ಆರೋಪಿಯ ಬಂಧನವಾಗಿದೆ. ಆದರೆ ತನಿಖೆ ಇಲ್ಲಿಗೆ ಮುಗಿದಿಲ್ಲ. ಈ ಔಷಧಿಗಳು ತಯಾರಾಗಿದ್ದು ಎಲ್ಲಿ ಅನ್ನೋದಕ್ಕಿಂತ ತಯಾರಾದ ಬಳಿಕ ಎಲ್ಲಿಗೆ ಸಪ್ಲೈ ಆಗ್ತಿತ್ತು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾದ ಔಷಧಿಗಳನ್ನ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಬ್ಯಾಚ್ ನಂಬರ್, ಲೇಬಲ್, ಅವಧಿ ಸೇರಿದಂತೆ ಪ್ರತಿಯೊಂದು ವಿವರಗಳನ್ನ ಪರಿಶೀಲಿಸಲಾಗ್ತಿದೆ. ಈ ಔಷಧಿಗಳ ಮಾದರಿಗಳನ್ನ ಸರ್ಕಾರಿ ಪ್ರಯೋಗಾಲಯಕ್ಕೂ ಕಳುಹಿಸಿ ಪರೀಕ್ಷೆ ನಡೆಸಲಾಗ್ತಿದೆ. ಈ ಬ್ಯಾಚ್ಗಳ ಔಷಧಿ ಈಗಾಗಲೇ ಮಾರುಕಟ್ಟೆಗೆ ಹೋಗಿವೆಯಾ ಅನ್ನೋ ನಿಟ್ಟಿನಲ್ಲೂ ತನಿಖೆ ಚುರುಕುಗೊಂಡಿದೆ. ಪ್ಯಾಕಿಂಗ್ ಮಾಡ್ತಾ ಇದ್ದ ಸ್ಥಳದಿಂದ ಹಿಡಿದು ಔಷಧಿ ಸಾಗಾಟ, ಡೀಲರ್, ಏಜೆಂಟ್ಗಳವರೆಗೆ ಸಂಪೂರ್ಣ ಸಪ್ಲೈ ಚೈನ್ ಟ್ರೇಸ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸುವುದಾಗಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದ ನಕಲಿ ಔಷಧ ಜಾಲ, ಸಣ್ಣ ಮಟ್ಟದಲ್ಲ. ಇಲ್ಲದ ಅಷ್ಟು ಧೈರ್ಯ ಅವರಿಗೆ ಬರಲಿಕ್ಕಿಲ್ಲ. ಬೇರೆ ರಾಜ್ಯದಿಂದ ಇಲ್ಲಿಗೆ ತಂದು ಇಲ್ಲಿಗೆ ಫಾರಿನ್ ಸ್ಟಿಕ್ಕರ್ ಲೇಬಲ್ ಅಂಟಿಸಬೇಕಾದ್ರೆ ಇವನೊಂದು ಧೈರ್ಯಕ್ಕೊಂದು ಪ್ರಶಸ್ತಿ ಕೊಡಬೇಕು ಇವನಿಗೆ, ಆಯ್ತು. ಅದು ಕೂಡ ಜನರ ಆರೋಗ್ಯ ಸಂಬಂಧಪಟ್ಟಾಗೆ ಚೆಲ್ಲಾಟ ಆಡೋದ್ರಲ್ಲಿ. ಆದಾಗ ಇದರ ಬಗ್ಗೆ ನಾವು ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ತೆಗೊಳ್ಬೇಕು. ಅದನ್ನು ನಾವು ತೆಗೊಳ್ತೇವೆ. ಅದಕ್ಕಾಗಿ ನಾವು ವಿಶೇಷ ತಂಡ ರಚನೆ ಮಾಡಲಿಕ್ಕೆ ನಾನು ಮತ್ತು ಗೃಹ ಸಚಿವರಲ್ಲಿ ಚರ್ಚೆ ಮಾಡಿದ್ದೇವೆ. ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಪ್ರೈಮರಿ ನಮ್ಮ ಫಾರ್ಮಸಿಗೆ ಇವರು ಸಪ್ಲೈ ಮಾಡಿದ್ದಾರೆ, ಅಲ್ಲಿಯ ಮಾಲೀಕರು ಯಾರು, ಇದರ ಮಧ್ಯೆ ಏಜೆಂಟ್ಗಳು ಯಾರು, ಮತ್ತು ಯಾವ ಯಾವ ICU ಅಲ್ಲಿ ಈ ಮದ್ದನ್ನು ಉಪಯೋಗ ಮಾಡಿದ್ದಾರೆ, ಸಂಪೂರ್ಣವಾದ ಡೀಟೇಲ್ ಆದ ಎನ್ಕ್ವೈರಿ ಅದಕ್ಕೆ ಬೇಕಾದ ಕಾರಣ. ನಕಲಿ ಔಷಧ ಜಾಲಕ್ಕೆ ಟಾರ್ಗೆಟ್ ಆಗಿದ್ರ ಕ್ಯಾನ್ಸರ್ ರೋಗಿಗಳು. ನಕಲಿ ಔಷಧ ಜಾಲದ ಮತ್ತೊಂದು ಬೆಚ್ಚಿ ಬೀಳುವ ಸಂಗತಿ ಅಂದ್ರೆ ಇದೇ ನಕಲಿ ಔಷಧಿ ಏನಂದ್ರೆ ಕ್ಯಾನ್ಸರ್ ರೋಗಿಗಳ ಪಾಲಿಗೆ ನಕಲಿ ಔಷಧವೇ ಮರಣ ಮೃದಂಗ ಆಗಿರೋ ಅನುಮಾನ ದಟ್ಟವಾಗಿದೆ. ಕ್ಯಾನ್ಸರ್ ರೋಗಿಗಳ ಪಾಲಿಗೆ ನಕಲಿ ಔಷಧವೇ ಮರಣ ಮೃದಂಗ ಆಗಿರೋ ಶಂಕೆಯೂ ಇದೆ. ಕ್ಯಾನ್ಸರ್ ರೋಗಿಗಳನ್ನ ನಕಲಿ ಔಷಧ ದಂಧೆಕೋರರು ಟಾರ್ಗೆಟ್ ಮಾಡಿದ್ರ? ನಕಲಿ ಔಷಧ ಜಾಲಕ್ಕೆ ಕ್ಯಾನ್ಸರ್ ರೋಗಿಗಳೇ ಬಲಿಯಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ನಕಲಿ ಔಷಧದಿಂದ ಕ್ಯಾನ್ಸರ್ ರೋಗಿಗಳ ಜೀವಕ್ಕೆ ಕುತ್ತು ಬಂದಿರೋ ಶಂಕೆಯೂ ಇದೆ. ನಕಲಿ ಕ್ಯಾನ್ಸರ್ ಔಷಧ ಸೇವಿಸಿ ಎಷ್ಟು ಮಂದಿ ಬಲಿಯಾದ್ರೂ ನಕಲಿ ಔಷಧ ಜಾಲ ಕ್ಯಾನ್ಸರ್ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟವಾಡ್ತಿದ್ಯಾ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ.
ಕ್ಯಾನ್ಸರ್ ಔಷಧದ ಹೆಸರಿನಲ್ಲಿ ಭಾರೀ ವಂಚನೆ ನಡೆದಿರೋ ಬಗ್ಗೆಯೂ ಜಾಲಾಡಲಾಗ್ತಿದೆ. ನಕಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿದ್ವಲ್ಲ, ಈಗ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಬೇರೆ ಬೇರೆ ಯಾವ್ಯಾವ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಿಗಳಿದ್ವು ಸರ್ ಇದರಲ್ಲಿ ನನಗೆ ಕೂಡ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಅಷ್ಟು ಗೊತ್ತಿಲ್ಲ ಸರ್. ಇದೆ, ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ. ಬಹುಶಃ ಮುಂದೆ ತನಿಖೆ ಆದಾಗ ಮಾಹಿತಿ ಬರ್ತದೆ, ಆಗ ಎಲ್ಲ ವಿಚಾರ ನಾವು ತಿಳಿಸ್ತೇವೆ. ನಮ್ಮ ಸಪ್ಲೈ ನಮ್ಮ ಸಪ್ಲೈ ಚೈನ್ ಎಂಬ ಸಿಸ್ಟಮ್ ಇದೆ ನಮ್ಮಲ್ಲಿ. ಇದರಲ್ಲಿ ಸುಮಾರು 12 ಲಕ್ಷ ಇವತ್ತು ಇದಕ್ಕೆ ಔಷಧಗಳಿದೆ. ಇದನ್ನು ಬಹುಶಃ ಈ ರೀತಿ ನಮ್ಗೆ ಕಂಡು ಏನಾದರೂ ನಕಲಿ ಅಂತ ಕಂಡು ಬಂದ ತಕ್ಷಣ ಅದನ್ನು ನಾವು ಬ್ಲಾಕ್ ಮಾಡಿದರೆ ಅದರ ಮಾಹಿತಿ ಎಲ್ಲರಿಗೂ ಕೂಡ ಹೋಗ್ತದೆ. ಮತ್ತು ಇನ್ನು ಅದಕ್ಕೆ ಬಿಲ್ಲು ಕೂಡ ಜನರೇಟ್ ಆಗುವುದಿಲ್ಲ. ಮತ್ತು ಬಿಲ್ ಅದೆಲ್ಲ ಅಂಗಡಿ ಧರ್ಮಕ್ಕೆ ಕೊಡೋದು ಕೂಡ ಇಲ್ಲ. ಇದನ್ನು ಎಲ್ಲಿ ಹೋಗಿದೆ, ಆಸ್ಪತ್ರೆಗೆ ಹೋಗಿದೆ, ಯಾರು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ತಗೊಳ್ತೇವೆ. ಜನರ ಜೀವ ಕೂಡ ಹೋಗಿರ್ಬೋದಾ ಸರ್ ಇಂಥದ್ರಿಂದ? ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಇದರಲ್ಲಿ. ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿರೋ ರಾಶಿ ನಕಲಿ ಔಷಧಿಗಳು ಯಾವ್ಯಾವ ಆಸ್ಪತ್ರೆ, ಮೆಡಿಕಲ್ ಶಾಪ್ ಒಳಗೆ ಸೇರಿದೆ ಅನ್ನೋದು ಈಗ ಆತಂಕ ಮೂಡಿಸಿದೆ. ಇನ್ನು FDA ಬಿಡುಗಡೆ ಮಾಡಿರುವ ನಕಲಿ ಔಷಧ ಕಿದ್ವಾಯಿ ಆಸ್ಪತ್ರೆಗಳಲ್ಲಿ ಬಳಕೆ ಆಗಿಲ್ಲ ಅಂತ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ಪ ಹೇಳಿದ್ರು. ನಮ್ಮ ಸೆಂಟ್ರಲ್ ಮೆಡಿಕಲ್ ಸ್ಟೋರಲ್ಲಿ ನಾವು ಯಾವುದೇ ಕಂಪನಿಗಳು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಅವರಿಂದ ನಾವು ಯಾವುದೇ ಮೆಡಿಸಿನ್ಸ್ ನಾವು ಪ್ರೊಕ್ಯೂರ್ ಮಾಡ್ಕೊಂಡಿಲ್ಲ. ಆ ಕಂಪ್ನಿಗಳಾಗಲಿ ಅದ್ಯಾವುದು ಹೆಸರುಗಳು ನೀವೇನು ಮೆಡಿಸಿನ್ಸ್ ಅಂತಿದ್ವಿ ಅಂಥದ್ದು ಯಾವುದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲೆಲ್ಲ ಸೇಫು, ಎಲ್ಲ ಸರ್ಟಿಫೈಡು, ಎಲ್ಲ ಚೆಕ್ ಮಾಡಿರೋಂಥ ಮೆಡಿಸಿನ್ಸೇ ಇದೆ. ಹೀಗೆ ಫಾರ್ಮ್ ಹೌಸ್ನಲ್ಲಿ ಸಿಕ್ಕ ನಕಲಿ ಔಷಧಿಗಿಂತ ಈಗ ದೊಡ್ಡ ಭಯ ಹುಟ್ಟಿಸಿರುವುದು ಅದರ ಹಾದಿ. ಈ ಔಷಧಿ ಎಲ್ಲಿಂದ ಬಂತು ಅನ್ನೋದು ಒಂದು ಪ್ರಶ್ನೆಯಾದ್ರೆ, ಎಲ್ಲಿಗೆಲ್ಲ ಸಪ್ಲೈ ಆಗಿದೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ತನಿಖೆ ಮುಂದುವರಿದಂತೆ ಈ ನಕಲಿ ಔಷಧಿ ಮಾಫಿಯಾದ ಅಸಲಿ ಜಾಲ ಬಯಲಾಗಬೇಕಿದೆ. ಬೆಂಗಳೂರಿನಿಂದ ವಿನಯ್ ಜೊತೆ ಪ್ರಶಾಂತ್, TV9 ರಾಮನಗರ.